ಯುದ್ಧದ ಕಾರ್ಮೋಡ ಕವಿದಿದೆ. ಜಮ್ಮು ಕಾಶ್ಮೀರ ಅಕ್ನೂರ ಬಳಿ ಸಂಪೂರ್ಣ ಸ್ತಬ್ಧ ವಾತಾವರಣ. ಅಂಗಡಿ ಮುಂಗಟ್ಟುಗಳನ್ನು ಜನರು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಅಂಗಡಿ ಮುಂಗಟ್ಟುಗಳನ್ನು ಓಪನ್ ಮಾಡೋದಲ್ಲ, ಮನೆಯಿಂದ ಹೊರಗೆ ಬರೋದಕ್ಕೂ ಕೂಡ ಜನರಿಗೆ ಭಯ ಆಗ್ತಾ ಇದೆ. ಕೆಲವು ಮಂದಿ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದಾರೆ. ವಾಹನಗಳ ಸಂಚಾರ ಪೂರ್ತಿಯಾಗಿ ಬಂದ್ ಆಗಿದೆ. ಅಲ್ಲೊಬ್ರು ಇಲ್ಲೊಬ್ರು ವೆಹಿಕಲ್ ಅಲ್ಲಿ ಓಡಾಡ್ತಾ ಇದ್ದಾರೆ. ಕಾರಣ ಈ ರೀತಿಯಾಗಿ ಭೀಕರವಾಗಿ ಆದಂಥ ಪ್ರತಿ ದಾಳಿ ಏನಿದೆ ಜನರನ್ನ ಬೆಚ್ಚಿ ಬೀಳಿಸ್ಬಿಟ್ಟಿದೆ. ರಾತ್ರಿ ಇಡೀ ಕೂಡ ನಿದ್ದೆ ಮಾಡಿರಲ್ಲ ಜನರು. ಎಲ್ಲಿ ಕ್ಷಿಪಣಿ ಬೀಳುತ್ತೋ, ಎಲ್ಲಿ ಶೆಲ್ದಾಳಿ ಮಾಡ್ತಾರೋ ಅನ್ನೋಂಥ ಭಯದಲ್ಲಿ ಈಗಲೂ ಕೂಡ ಮನೆಯಿಂದ ಹೊರಗೆ ಬಂದಿಲ್ಲ ಜನರು. ಅಂಗಡಿ ಮುಂಗಟ್ಟುಗಳು ಕ್ಲೋಸ್ ಆಗಿವೆ, ರೋಡ್ಗಳು ಖಾಲಿ ಹೊಡಿತಿವೆ. ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಕೆಲ ಮಂದಿ ಅಷ್ಟೇ, ಬೆರಳೆಣಿಕೆಯಷ್ಟು ಓಡಾಡ್ತಿದ್ದಾರೆ. ಇನ್ನು ಪೊಲೀಸರು ಕೂಡ ಅಲ್ಲಿ ಗಸ್ತು ತಿರುಗ್ತಾ ಇದ್ದಾರೆ, ಬಿಗಿ ಭದ್ರತೆಯನ್ನು ವಹಿಸ್ತಾ ಇದ್ದಾರೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗದೇ ಇರೋ ರೀತಿಯಾಗಿ ಕಟ್ಟೆಚ್ಚರವನ್ನು ವಹಿಸ್ತಾ ಇದ್ದಾರೆ. ಜನರಿಗೂ ಸೂಚನೆ ಕೊಡ್ತಿದ್ದಾರೆ, ಎಲ್ಲೂ ಹೊರಗಡೆ ಹೋಗೋದಕ್ಕೆ ಹೋಗಬೇಡಿ, ಅಟ್ಯಾಕ್ ಆಗುವಂತ ಸಾಧ್ಯತೆ ಇದೆ ಅಂತ. नियर बाई अगर आपका मकान नहीं है तो नियर बाई बिल्डिंग में चले जाएं, कोई दिक्कत नहीं है। रोड और पार्क के अंदर कोई नहीं मिलेगा। जैसे ही सायरन की आवाज सुनाई देती है, अपने ये सभी ध्यान दें। जैसे ही चंडीगढ़ में जिस भी टाइम सायरन की आवाज आती है, तुरंत रोड और पार्क को छोड़ के अपने घरों के अंदर चले जाएं। कोई रोड और पार्क पे न मिले। नियर बाई अगर आपका मकान नहीं है तो नियर बाई बिल्डिंग में चले जाएं, कोई दिक्कत नहीं है। रोड और पार्क के अंदर कोई नहीं मिलेगा। जैसे ही सायरन की आवाज सुनाई देती है, अपने घरों के अंदर चले जाएं। ये सभी ध्यान दें। जैसे ही चंडीगढ़ में जिस भी टाइम सायरन की आवाज आती है, तुरंत रोड और पार्क को छोड़ के अपने घरों के अंदर चले जाएं। कोई रोड और पार्क पे न मिले। नियर बाई अगर आपका मकान नहीं है तो नियर बाई बिल्डिंग में चले जाएं, कोई दिक्कत नहीं है। ಜೈಸಲ್ಮೇರ್ನಲ್ಲಿ ಪಾಕ್ನ ಜೀವಂತ ಬಾಂಬ್ ಪತ್ತೆಯಾಗಿದೆ. ಏರ್ಪೋರ್ಟ್ ಟೀಮ್ ಹಾಗೂ ಪೊಲೀಸರಿಂದ ಶೋಧ ಕಾರ್ಯಾಚರಣೆ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಪತ್ತೆಯಾಗಿರೋದು. ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಶೋಧ ಕಾರ್ಯ ನಡೆದಿದೆ. ಪಾಕ್ ಬಾಂಬ್ ಪತ್ತೆಯಾದ ಸ್ಥಳವನ್ನ ಸೀಲ್ ಡೌನ್ ಮಾಡಲಾಗಿದೆ. ಜೀವಂತ ಬಾಂಬ್ ಪತ್ತೆಯಾಗಿದೆ. ಜೈಸಲ್ಮೇರ್ನಲ್ಲಿ ಪಾಕ್ನ ಜೀವಂತ ಬಾಂಬ್ ಪತ್ತೆಯಾಗಿರೋದು. ಈಗಾಗಲೇ ಏರ್ಪೋರ್ಟ್ ಟೀಮ್ ಹಾಗೂ ಪೊಲೀಸರು ಶೋಧ ಕಾರ್ಯ ನಡೆಸ್ತಾ ಇರೋದು. ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಶೋಧ ಕಾರ್ಯ ಮುಂದುವರೆದಿದೆ. ಪಾಕ್ ಬಾಂಬ್ ಪತ್ತೆಯಾದ ಸ್ಥಳವನ್ನ ಈಗಾಗಲೇ ಸೀಲ್ ಡೌನ್ ಮಾಡಲಾಗಿದೆ. ಪಾಕಿಸ್ತಾನದಿಂದ ಒಂದಷ್ಟು ಬಾಂಬ್ ದಾಳಿ ಜೊತೆಗೆ ಡ್ರೋನ್ ದಾಳಿ, ಕ್ಷಿಪಣಿ ದಾಳಿ ಆಗಿತ್ತು. ಅದರಲ್ಲಿ ಪಾಕಿಸ್ತಾನದ ಬಾಂಬ್, ಅದರಲ್ಲೂ ಕೂಡ ಜೀವಂತ ಬಾಂಬ್ ಪತ್ತೆಯಾಗಿದೆ. ಇನ್ನೂ ಕೂಡ ಸ್ಫೋಟ ಆಗಿಲ್ಲ. ಹೀಗಾಗಿ ಆ ಜಾಗವನ್ನ ಈಗಾಗಲೇ ಸೀಲ್ ಡೌನ್ ಮಾಡಲಾಗಿದೆ. ಮತ್ತಷ್ಟು ಕಟ್ಟೆಚ್ಚರವನ್ನು ವಹಿಸ್ತಾ ಇದ್ದಾರೆ. ಒಂದಷ್ಟು ಎಲ್ಲೆಲ್ಲ ಅಟ್ಯಾಕ್ಗಳಾಗಿದೆ ಅಲ್ಲೆಲ್ಲ ಕೂಡ ಪರಿಶೀಲನೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಗೊತ್ತಾಗಿರೋದು ಇಲ್ಲೊಂದು ಜೀವಂತ ಬಾಂಬ್ ಇದೆ ಅಂತ, ಬಾಂಬ್ ಪತ್ತೆಯಾಗಿದೆ. ಹೀಗಾಗಿ ಆ ಜಾಗವನ್ನ ಸೀಲ್ ಡೌನ್ ಮಾಡಲಾಗಿದೆ. ಏರ್ಪೋರ್ಟ್ ಟೀಮ್ ಹಾಗೂ ಪೊಲೀಸರು ಸೇರಿದಂತೆ ಅಲ್ಲಿ ಜಮಾಯಿಸಿದ್ದಾರೆ. ಆ ಜಾಗವನ್ನ ಸೀಲ್ ಡೌನ್ ಮಾಡಲಾಗಿದೆ. ಯಾರು ಕೂಡ ಹೋಗುವಂತಿಲ್ಲ, ಬರುವಂತಿಲ್ಲ. ಸದ್ಯ ಅಲ್ಲಿ ಮತ್ತೆ ಶೋಧ ಮುಂದುವರಿತಾ ಇದೆ. ರಾಜಸ್ಥಾನದ ಜೈಸಲ್ಮೇರ್ ಪ್ರದೇಶದಲ್ಲಿ ಈ ರೀತಿಯಾಗಿ ಶೋಧ ಕಾರ್ಯ ಮುಂದುವರೆದಿರೋದು. ಜೀವಂತ ಬಾಂಬ್ ಪತ್ತೆಯಾಗಿರೋದ್ರಿಂದ ಮತ್ತಷ್ಟು ಅಲರ್ಟ್ ಆಗಿದ್ದಾರೆ. ಆ ಜಾಗವನ್ನ ಸೀಲ್ ಡೌನ್ ಮಾಡಲಾಗಿದೆ. ಜೊತೆಗೆ ಅಲ್ಲಿ ಯಾರೂ ಬರುವಂತಿಲ್ಲ, ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಜೀವಂತ ಬಾಂಬ್ ಇರೋದ್ರಿಂದ ಈ ಬಾಂಬ್ ಸ್ಕ್ವಾಡ್ಗಳನ್ನು ಕರೆಸಲಾಗುತ್ತೆ, ಅದನ್ನು ನಿಷ್ಕ್ರಿಯ ಮಾಡಲಾಗುತ್ತೆ. ಹೀಗಾಗಿ ಸದ್ಯ ಅಲ್ಲಿ ಮತ್ತಷ್ಟು ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಜೈಸಲ್ಮೇರ್ ಪ್ರದೇಶದಲ್ಲಿ ಯಾವ ರೀತಿಯಾಗಿ ಅಟ್ಯಾಕ್ ಆಯಿತು ಅದನ್ನು ಕೂಡ ನೀವು ಗಮನಿಸಿದ್ದೀರಾ. ಪ್ರತಿ ದಾಳಿಗಳಾಯಿತು. ಬಟ್ ಅಲ್ಲೀಗ ಒಂದು ಜೀವಂತ ಬಾಂಬ್ ಪತ್ತೆಯಾಗಿದೆ, ಅದು ಪಾಕ್ನ ಬಾಂಬ್. ಹೀಗಾಗಿ ಅಲ್ಲಿ ಜಾಗವನ್ನು ಸೀಲ್ ಡೌನ್ ಮಾಡಿದ್ದಾರೆ. ಭಾರತದಲ್ಲಿ ಎಲ್ಲಾ ಸಮುದಾಯದವರು ಕೂಡ ಒಂದಾಗಿ ವಾಸಿಸುತ್ತಾರೆ. ಭಾರತೀಯರು ತಮ್ಮ ಸಮಸ್ಯೆಗಳನ್ನು ಬಹಿರಂಗವಾಗಿ ಚರ್ಚಿಸುತ್ತಾರೆ ಅಂತ ಹೇಳಿದ್ದಾರೆ. There is no moral equivalence between the two countries. Pakistan started the conflict with its support for terrorism.
Indians were the victim of terrorism. While I was initially critical that Prime Minister Modi had taken so long to respond, in hindsight, it's clear that the Indian military was carefully planning. And the Indian military... ಈಗಾಗಲೇ ಏರ್ಪೋರ್ಟ್ಗಳಲ್ಲಿ, ಬಂದರು ಪ್ರದೇಶಗಳಲ್ಲಿ ಮತ್ತು ಒಂದಷ್ಟು ಗಡಿ ಪ್ರದೇಶದಲ್ಲಿ ಕೂಡ ಎಚ್ಚರಿಕೆಯನ್ನು ವಹಿಸಲಾಗ್ತಾ ಇದೆ. ಎಲ್ಲಿ ಬೇಕಿದ್ರೂ ಅಹಿತಕರ ಘಟನೆಗಳಾಗಬಹುದು, ಮತ್ತೆ ದಾಳಿಗಳಾಗಬಹುದು ಅನ್ನುವಂಥ ಕಾರಣಕ್ಕೆ ಏರ್ಪೋರ್ಟ್ ಟೀಮ್ ಹಾಗೂ ಪೊಲೀಸರು ಶೋಧ ನಡೆಸ್ತಾ ಇರುವಂಥ ಸಂದರ್ಭದಲ್ಲಿ, ಅಂದರೆ ಪರಿಶೀಲನೆ ಮಾಡ್ತಾರಲ್ಲ, ಅಟ್ಯಾಕ್ ಆದಂಥ ಜಾಗದಲ್ಲಿ ಎಲ್ಲೆಲ್ಲಿ ಏನೇನಾಗಿದೆ, ಏನು ಕತೆ ಪರಿಸ್ಥಿತಿಯನ್ನು ನೋಡ್ತಾರೆ. ಈಗ ಪಾಕ್ನ ಒಂದು ಜೀವಂತ ಬಾಂಬ್ ಪತ್ತೆಯಾಗಿದೆ. ಹಾಗಾಗಿ ಅಂದರೆ ರಾಜಸ್ಥಾನದ ಜೈಸಲ್ಮೇರ್ ಪ್ರದೇಶದಲ್ಲಿ ನೋಡಿ, ಗಮನಿಸ್ತಾ ಇದ್ದೀರಾ, ಸ್ಫೋಟ ಆಗಿಲ್ಲ, ಒಂದು ಜೀವಂತ ಬಾಂಬ್ ಪತ್ತೆಯಾಗಿರೋದ್ರಿಂದ ಈಗ ಅಲ್ಲಿ ಮತ್ತಷ್ಟು ಅಲರ್ಟ್ ಆಗಿದ್ದಾರೆ. ಆ ಜಾಗವನ್ನು ಸೀಲ್ ಡೌನ್ ಮಾಡಲಾಗಿದೆ. ಅದನ್ನೇ ನೀವು ಗಮನಿಸ್ತಾ ಇದ್ದೀರಾ, ಪಾಕ್ನ ಜೀವಂತ ಬಾಂಬ್ ಪತ್ತೆಯಾಗಿರೋದನ್ನ. ಹಾಗಾಗಿ ಆ ಜಾಗವನ್ನು ಸೀಲ್ ಡೌನ್ ಮಾಡಿದ್ದಾರೆ. ಇನ್ನು ಬಾಂಬನ್ನು ನಿಷ್ಕ್ರಿಯಗೊಳಿಸಬೇಕಾಗತ್ತೆ, ಬಾಂಬ್ ಸ್ಫೋಟ ಆಗೋದಕ್ಕೂ ಮುಂಚೆ. ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಅಧಿಕಾರಿಗಳು ಬೀಡ್ಬಿಟ್ಟಿದ್ದಾರೆ. ಪಾಕ್ನ ಬಾಂಬ್ ಪತ್ತೆಯಾದಂಥ ಸ್ಥಳ ಅದು. ಬಾಂಬನ್ನು ನೀವು ಗಮನಿಸ್ತಾ ಇದ್ದೀರಾ. ಎಲ್ಲೆಲ್ಲಿ ಯಾವ್ಯಾವ ಪ್ರದೇಶ ಹಾನಿಗೀಡಾಗಿದೆ ಅದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ. ಮತ್ತು ಭದ್ರತೆಯನ್ನು ಹೆಚ್ಚಿಸಲಾಗ್ತಾ ಇದೆ. ಗಡಿ ಪ್ರದೇಶದಲ್ಲಿ, ಮತ್ತೊಂದು ಕಡೆ ಬಂದರು ಪ್ರದೇಶದಲ್ಲಿ ಬೋಟ್ ಮೂಲಕ ಬರ್ತಾರೆ ಅನ್ನುವಂಥ ಕಾರಣಕ್ಕೆ. ಅದೇ ರೀತಿಯಾಗಿ ಏರ್ಪೋರ್ಟ್ಗಳಲ್ಲಿ ಅಲ್ಲಿ ಈಗಾಗಲೇ ವಿಮಾನ ಹಾರಾಟವನ್ನು ಕೂಡ ಸ್ಥಗಿತ ಮಾಡಲಾಗಿದೆ. ಎಲ್ಲಿ ಯಾರು ಬಂದು ಬಾಂಬ್ ಇಟ್ಟು ಹೋಗ್ತಾರೋ ಯಾರಿಗೊತ್ತು. ಹಾಗಾಗಿ ನೋಡಿ, ಸದ್ಯ ನಿನ್ನೆ ದಾಳಿ ಪ್ರತಿ ದಾಳಿಗಳೇನಾಯಿತು, ಆ ಸಂದರ್ಭದಲ್ಲಿ ಬಂದು ಬಿದ್ದಂಥ ಬಾಂಬ್ ಇದು. ಸ್ಫೋಟ ಆಗಿಲ್ಲ, ಜೀವಂತವಾಗಿದೆ. ಆ ಬಾಂಬ್ ಇರುವಂಥ ಜಾಗವನ್ನು ಈಗ ಅಲ್ಲಿ ಸದ್ಯ ಸೀಲ್ ಡೌನ್ ಮಾಡಿದ್ದಾರೆ. ಪೊಲೀಸರು ಹಾಗೂ ಏರ್ಪೋರ್ಟ್ ಸಿಬ್ಬಂದಿ ಅಲ್ಲಿಯೇ ಇದ್ದಾರೆ. दिख रहा है क्या? आ जाओ ना।